ಕರ್ನೂಲಲ್ಲಿ ಬಸ್ ದುರಂತ ಆಗಿದೆ. ಇದು ಇದಕ್ಕೆ ಸಂಬಂಧಪಟ್ಟದ್ದು ಅದು. ಈಗ ಬೇರೆ ವಿಚಾರಗಳನ್ನ ಬೇರೆ ಮಾತಾಡೋಣ. ಈಗ ಸಹಕಾರ ಸಪ್ತಾಹ ಅಷ್ಟಕ್ಕೆ ಸೀಮಿತಗೊಳಿಸ್ತಾರೆ. ಇದು ಯಶಸ್ವಿಯಾಗ್ಲಿಕ್ಕೆ ಏನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಮಹಾಮಂಡಲ ಈ ಫೆಡರೇಷನ್ ಇದೆಯಲ್ಲ, ಫೆಡರೇಷನ್ ಅಧ್ಯಕ್ಷರು ಡಿ ಟಿ ದೇವೇಗೌಡರು ಅವರ ಮಾರ್ಗದರ್ಶನದಲ್ಲಿ ಇದು ನಡೆಯೋದು. ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಸಹಕಾರ ಸಚಿವರು ನೀವೇ. ಇಡೀ ಯಾರು ಇಲ್ಲ ಮಹಾರಾಷ್ಟ್ರ ಕಂಪಲ್ಸರಿ, ಬಟ್ ಕರ್ನಾಟಕದಲ್ಲಿ ಆ ಥರ ಇಲ್ಲ. ಫಸ್ಟ್ ಟೈಮ್ ಶರದ್ ಪವಾರ್ ಕಂಪಲ್ಸರಿ. ನಮ್ಮ ಶರದ್ ಪವಾರ್ ಇಲ್ಲಿ ಮುಖ್ಯಮಂತ್ರಿ ಒಬ್ಬರೇ, ಶರದ್ ಪವಾರ್ ಇಲ್ಲ ಆಕಸ್ಮಿಕವಾಗಿ ಆದದ್ದು. ನಾನು ಆಕಸ್ಮಿಕವಾಗಿ ರಾಜಣ್ಣವರು ಇಲ್ಲದೇ ಇದ್ದರಿಂದ ನಾನು ಅನಿವಾರ್ಯವಾಗಿ ಸಹಕಾರ ಈ ಇಲಾಖೆ ನನ್ನ ಹತ್ರನೇ ಇಟ್ಕೊಂಡು ಹಾಲಿನ ಇದಿದೆಯಲ್ಲ, ಹಾಲು ನಮ್ಮ ಕರ್ನಾಟಕದಲ್ಲಿ ಒಕ್ಕೂಟಗಳು ಡೈರಿನ ಒಕ್ಕೂಟಗಳು ಕೊಟ್ಟು ರಚನೆ ಮಾಡಿದ್ದು ಫಸ್ಟ್ ಇವರೇ, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿ. ಇವತ್ತು ಹಾಲು ಮಾರಾಟ ಆಗದೆ ನಷ್ಟ ಆಗದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಎಲ್ಲ ಹಾಲು ಕೊಡ್ತಕ್ಕಂಥದ್ದು, ಮಾರಾಟ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿಗೂ ಕೂಡ ಮಾಡಿದ್ದಕ್ಕೆ ಹಾಲಿನ ಕ್ಷೇತ್ರದಲ್ಲಿ ಅವರದೇ ಕೊಡುಗೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಹಕಾರ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇನ್ನು ಆ ಒಂದು ಇಲಾಖೆಯ ತೆಗೆದುಕೊಂಡ ಮೇಲೆ ಅನುದಾನ ಕೊರತೆ ಇರಬಹುದು, ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಅದನ್ನು ಯಾವ ತರ ಅಡ್ರೆಸ್ ಮಾಡಿ ಕೊಡ್ತೀವಿ? ಯಾವ ಅನುದಾನ ಕೊರತೆ? ಸಹಕಾರ ಈ ಒಂದು ಇಲಾಖೆ ಮತ್ತು ಸಂಘ ಸಂಸ್ಥೆಗಳು ಅದೆಲ್ಲ ಪರಿಶೀಲನೆ ಮಾಡ್ತೀವಿ. ಯಾವುದನ್ನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ, ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ. ಯಾವ ಅನುದಾನ ಕೊಡೋದಿಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೋ ಅನುದಾನ ಬರಲ್ಲ. ಬಿಕಾಸ್ ಸಹಕಾರ ಇದೆಯಲ್ಲ ಇಲಾಖೆ, ಇದು ಸ್ಟೇಟ್ ಲಿಸ್ಟ್ನಲ್ಲಿ ಬರೋದು. ಸ್ಟೇಟ್ ಲಿಸ್ಟ್ ಅಂತ ಇದೆಯಲ್ಲ, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಅದರಲ್ಲಿ ಬರೋದು ಕಾನ್ಸ್ಟಿಟ್ಯೂಷನ್ನಲ್ಲಿ.